ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕಟಕ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಭವಿಷ್ಯ ಏನಿರ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚೆ ನಾವು ಅಕ್ಟೋಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಅಧ್ಯಯನ ಮಾಡೋಣ ವೀಕ್ಷಕರೇ. ಮೊದಲಿಗೆ ಅಕ್ಟೋಬರ್ 1ನೇ ತಾರೀಕು ನಾವು ಕುಂಡಲಿಯನ್ನು ಹಾಕಿದಾಗ ಈ ರೀತಿಯ ಗ್ರಹ ಸ್ಥಿತಿಗಳು ಇರ್ತದೆ. ಮತ್ತು ಅಕ್ಟೋಬರ್ ತಿಂಗಳಲ್ಲಿ ನಡೆಯುವಂತಹ ಪ್ರಮುಖ ಗ್ರಹ ಪಥ ಬದಲಾವಣೆಗಳು ಯಾವುದ್ಯಾವುದು ಅಂತಂದರೆ, ಸೂರ್ಯ ಅಕ್ಟೋಬರ್ 15ಕ್ಕೆ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೂರ್ಯನಿಗೆ ತುಲಾ ನೀಚ ರಾಶಿಯಾಗುತ್ತದೆ. ಬುಧನು ಅಕ್ಟೋಬರ್ 9ಕ್ಕೆ ತುಲಾ ರಾಶಿ ಪ್ರವೇಶಿಸಿ ಅಕ್ಟೋಬರ್ 28ಕ್ಕೆ ವೃಶ್ಚಿಕ ರಾಶಿಯನ್ನು ಪ್ರವೇಶಿಸ್ತಾನೆ. ಕುಜನು ತನ್ನ ನೀಚ ರಾಶಿ ಕಟಕಕ್ಕೆ ಅಕ್ಟೋಬರ್ 17ರಿಂದ ಪ್ರವೇಶ ಮಾಡುತ್ತಾನೆ. ಅಕ್ಟೋಬರ್ 10ಕ್ಕೆ ಗುರು ವೃಷಭದಲ್ಲಿ ವಕ್ರಗತನಾಗುತ್ತಾನೆ. ಶುಕ್ರನು ಅಕ್ಟೋಬರ್ 12ಕ್ಕೆ ವೃಶ್ಚಿಕವನ್ನು ಪ್ರವೇಶಿಸ್ತಾನೆ ವೀಕ್ಷಕರೇ. ಶನಿ ಕುಂಭದಲ್ಲಿ ವಕ್ರಗತನಾಗುತ್ತಾನೆ. ರಾಹು ಮೀನದಲ್ಲಿ, ಕೇತು ಕನ್ಯದಲ್ಲಿ ಇರುತ್ತಾನೆ. ಈ ಎಲ್ಲ ಗ್ರಹ ಸ್ಥಿತಿಗಳು ಮತ್ತು ಗ್ರಹ ಪಥ ಬದಲಾವಣೆಗಳನ್ನು ಅಧ್ಯಯನ ಮಾಡಿದ ನಂತರ ಅಕ್ಟೋಬರ್ ತಿಂಗಳ ಭವಿಷ್ಯ ಕಟಕ ರಾಶಿಯವರಿಗೆ ಈ ರೀತಿ ಇರ್ತದೆ ಅಂತ ನಾವು ಹೇಳ್ಬೋದು. ಮೊದಲಿಗೆ ಲಗ್ನಾಧಿಪತಿ ಅಥವಾ ರಾಶ್ಯಾಧಿಪತಿ ಚಂದ್ರ, ಇದು ಕಟಕ ಲಗ್ನಕ್ಕೂ ಸ್ವಲ್ಪ ಮಟ್ಟಿಗೆ ಅಪ್ಲೈ ಆಗ್ತದೆ ವೀಕ್ಷಕರೇ. ಕಟಕ ರಾಶ್ಯಾಧಿಪತಿ ಚಂದ್ರ ಧನಸ್ಥಾನದಲ್ಲಿರೋದ್ರಿಂದ ಈ ರಾಶಿಯವರಿಗೆ ತಕ್ಕ ಮಟ್ಟಿಗೆ ಧನಾಗಮನ ಇರ್ತದೆ. ಮತ್ತು ಗುರುಗ್ರಹನ ನಾವು ಗುರುನ ಧನಕಾರಕ ಅಂತ ಕರಿತೀವಿ. ಧನಕಾರಕ ಗುರು ಲಾಭಸ್ಥಾನದಲ್ಲಿರೋದ್ರಿಂದ ತಕ್ಕ ಮಟ್ಟಿಗೆ ಧನಾಗಮನ ಕಟಕ ರಾಶಿಯವರಿಗೆ ಇರ್ತದೆ ವೀಕ್ಷಕರೇ. ಮತ್ತು 3ನೇ ಮನೆಯನ್ನು ನಾವು ಪ್ರವಾಸ ಹೌಸ್ ಆಫ್ ಟ್ರಾವಲ್ ಅಂತ ಕರಿತೀವಿ. 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತು ಮೋಕ್ಷಕಾರಕ. ಕೆಲವೊಂದು ತೀರ್ಥಯಾತ್ರೆ ಆಗ ಚಾನ್ಸಸ್ಸು ಇರ್ತದೆ. ಇವಾಗ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾರೋ ಒಬ್ಬರು ಫ್ರೆಂಡ್ ಬಂದು ತೀರ್ಥಯಾತ್ರೆನ ಕರ್ಕೊಂಡು ಹೋಗ್ಬೋದು ಅಥವಾ ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಗಳಿಗೆ ಕರ್ಕೊಂಡು ಹೋಗ್ಬೋದು ವೀಕ್ಷಕರೇ. ಮತ್ತು 4ನೇ ಮನೆ ನಾವು ಸುಖಸ್ಥಾನ ಅಂತೀವಿ ಮತ್ತು ಮಾತೃಸ್ಥಾನ ಅಂತ ಕರಿತೀವಿ. 4ನೇ ಮನೆಯಲ್ಲಿ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ಇರುವ ಕಾರಣ ತಕ್ಕ ಮಟ್ಟಿಗೆ ತಾಯಿ ಕಡೆಯಿಂದ ಧನಲಾಭ ಆಗ್ತದೆ ವೀಕ್ಷಕರೇ. ಮತ್ತು ತಾಯಿಯ ಯೋಗಕ್ಷೇಮಕ್ಕೂ ಬಹಳ ಒಳ್ಳೆಯದು. ಮತ್ತು 4ನೇ ಮನೆಯಲ್ಲಿ ಶುಕ್ರ ಇರುವ ಕಾರಣ ತಾಯಿ ಕಡೆಯಿಂದ ಆಸ್ತಿ ಪಾಸ್ತಿ ಲಭ್ಯ ಆಗ್ತದೆ ಮತ್ತು ತಕ್ಕ ಮಟ್ಟಿಗೆ ಭೋಗ ಜೀವನನೂ ಲಭಿಸುತ್ತೆ ವೀಕ್ಷಕರೇ. ಆಮೇಲೆ ಅಕ್ಟೋಬರ್ 17ಕ್ಕೆ ಕುಜ ಕಟಕ ರಾಶಿಯನ್ನು ಪ್ರವೇಶಿಸ್ತಾನೆ. ಕಟಕ ರಾಶಿಯಲ್ಲಿ ಕುಜ ನೀಚನಾಗುವ ಕಾರಣ ಕಟಕ ರಾಶಿಯವರಿಗೆ ಸ್ವಲ್ಪ ಮೂಳೆಗಳು ಪ್ರಾಬ್ಲಮ್ ಬರ್ಬೋದು. ಕುಜ ಬಂದು ಬ್ಲಡ್ನ ಸೂಚಿಸ್ತಾನೆ. ಸ್ವಲ್ಪ ರಕ್ತದೊತ್ತಡೂ ನಿಮ್ಮಲ್ಲಿ ಏರುಪೇರು ಆಗ್ಬೋದು ವೀಕ್ಷಕರೇ. ಮತ್ತು ಇದು 10ನೇ ಮನೆ ಬಂದು ಒಂದು ಕರ್ಮಸ್ಥಾನ ಮತ್ತು ಇನ್ನೂ ಒಂದು ಕರ್ಮಸ್ಥಾನ ಅಂದರೆ ನಾವು ಈ ಜನ್ಮದಲ್ಲಿ ಮಾಡ್ತಕ್ಕಂತಹ ವೃತ್ತಿ ಜೀವನ ಮತ್ತು ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಾಗ್ಬೋದು. ದಶಮಾಧಿಪತಿ ಕುಜ ಬಂದು ರಾಶಿಯಲ್ಲೇ ಇರೋದ್ರಿಂದ ಉದ್ಯೋಗದಲ್ಲಿ ತಕ್ಕ ಮಟ್ಟಿಗೆ ಬದಲಾವಣೆಗಳನ್ನು ನೀವು ನಿರೀಕ್ಷಿಸ್ಬೋದು ವೀಕ್ಷಕರೇ. ಮತ್ತು ಅಷ್ಟಮದಲ್ಲಿ ಶನಿ ಇರುವ ಕಾರಣ ಮೂಲವ್ಯಾಧಿ ಅಥವಾ ಅಪೆಂಡಿಕ್ಸ್ ಅಂತ ಕರೀತಾರಲ್ಲ, ಅದು ಉಲ್ಬಣವಾಗುವ ಚಾನ್ಸಸ್ಸು ಇರ್ತದೆ ವೀಕ್ಷಕರೇ. 9ನೇ ಮನೆಯಲ್ಲಿ ರಾಹು ಇರುವ ಕಾರಣ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಮತ್ತು ಇದು ರಾಹು ಜಲತತ್ವ ರಾಶಿಯಲ್ಲೇ ಇದ್ದಾನೆ. ಈಗಿರುವ ಕಾರಣ ಏನಾಗ್ತದೆ ಅಂದರೆ, ತಂದೆಯವರು ಅಂದರೆ ಕಟಕ ರಾಶಿಯ ತಂದೆಯವರು ಈ ಜಲಸ್ಥಳಗಳು ಅಂತ ಏನು ಕರಿತೀವಿ, ಒಂದು ತೀರ್ಥ ಕ್ಷೇತ್ರದಲ್ಲಿ ನದಿ ಇರ್ಬೋದು ಅಥವಾ ಬಚಲು ಬಾತ್ರೂಮ್ಗಳಿರ್ಬೋದು, ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಒಂದು ಪಾಯಿಂಟ್ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಕಟಕ ರಾಶಿಯವರು, ಏನು ಅಂತಂದರೆ ರಾಶ್ಯಾಧಿಪತಿ ಚಂದ್ರ ಬಂದು ಧನಸ್ಥಾನದಲ್ಲೇ ಇದ್ದಾನೆ. ಧನಕಾರಕ ಗುರು ಬಂದು ಲಾಭಸ್ಥಾನದಲ್ಲಿ ಇರುವ ಕಾರಣ ಕಟಕ ರಾಶಿಯವರಿಗೆ ತಕ್ಕ ಮಟ್ಟಿಗೆ ಧನಾಗಮನ ಚೆನ್ನಾಗಿರ್ತದೆ. ಮತ್ತು ಸಪ್ತಮಾಧಿಪತಿ ಶನಿ ಬಂದು ವಕ್ರಗತನಾಗಿ ಸ್ವಕ್ಷೇತ್ರದಲ್ಲಿ ಇರುವ ಕಾರಣ ಸಂಭಾವಿತರಿಗೆ ಮದುವೆ ನಿಶ್ಚಯ ಆಗೋ ಚಾನ್ಸ್ ಇರ್ತದೆ. ಮತ್ತು ಮದುವೆ ಆಗಿದ್ದರೆ ಏನು ನಾವು ನಮ್ಮ ಜೀವನ ಸಂಗಾತಿಯವ್ರ ಕಡೆಯಿಂದ ಅಂದರೆ ವೈಫ್ ಕಡೆಯಿಂದಾಗಲಿ ಅಥವಾ ಹೆಂಡ್ತಿಗೆ ಗಂಡನ ಕಡೆಯಿಂದ ಆಗಲಿ ತಕ್ಕ ಮಟ್ಟಿಗೆ ಒಳ್ಳೆಯದು ಅಥವಾ ಧನಾಗಮನ ಅಥವಾ ಆಸ್ತಿ ಪಾಸ್ತಿ ಲಭಿಸ್ಬೋದು ವೀಕ್ಷಕರೇ. ಇದು ಕಟಕ ರಾಶಿಯವರ ಈ ತಿಂಗಳ ಭವಿಷ್ಯ. ಮತ್ತು ಈ ಕಟಕ ರಾಶಿಯವರಿಗೆ ಪರಿಹಾರ ಬಂದು ಪಂಚಮಾಧಿಪತಿ ಬಂದು ಕುಜ ಆಗ್ತಾನೆ. ಕುಜ ರಾಶಿಯಲ್ಲೇ ಇರುವ ಕಾರಣ ರಾಶಿಯಲ್ಲೇ ನೀಚನಾಗಿರುವ ಕಾರಣ ಪಂಚಮಾಧಿಪತಿ ಬಂದು ಕುಜ ಆಗ್ತಾನೆ. ಇನ್ನೊಂದು ಸತಿ ಹೇಳ್ತಿದ್ದೀನಿ ನಾನು, ಪಂಚಮಾಧಿಪತಿ ಬಂದು ಕುಜ ಆಗ್ತಾನೆ. ಕುಜ ರಾಶಿಯಲ್ಲೇ ಇರುವ ಕಾರಣ, ರಾಶಿಯಲ್ಲೇ ನೀಚನಾಗಿರುವ ಕಾರಣ
ಕುಜುನಿಗೆ ಅಧಿಪತಿ ಬಂದು ಸುಬ್ರಹ್ಮಣ್ಯ ಆಗ್ತಾನೆ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಯನ್ನು ನೀವು ಮಾಡಬೇಕು. ಯಾವಾಗಲಾದರೂ ಫ್ರೀ ಇದ್ದಾಗ ಯಾವುದಾದ್ರೂ ಒಂದು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತೊಗರಿ ಕಾಳನ್ನು ನೀವು ಅರ್ಪಣೆ ಮಾಡಿ ಬಂದರೆ ತಕ್ಕ ಮಟ್ಟಿಗೆ ದೋಷ ನಿವಾರಣೆ ಆಗ್ತದೆ. ಮತ್ತು ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ಸ್ವಲ್ಪ ಶುಭ್ರ ಆಗಿ ಸ್ನಾನ ಮಾಡೋರು ಸ್ನಾನ ಮಾಡ್ಬೋದು. ಓಂ ಶರವಣ ಭವಾಯ ನಮಃ ಈ ಮಂತ್ರನ ಸಾಯಂಕಾಲ ಟೈಮು ಪಠಿಸೋದ್ರಿಂದ, ಆ ಮಂತ್ರನ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ. ಓಂ ಶರವಣ ಭವಾಯ ನಮಃ ಈ ಮಂತ್ರನ ಸಾಯಂಕಾಲದ ಟೈಮು ಕೈಕಾಲು ಮುಖ ತೊಳ್ಕೊಂಡು ಅಂದರೆ ಸ್ವಲ್ಪ ಶುಭ್ರವಾಗಿ ನಾವು ಜಪಿಸುವುದರಿಂದ ಕಟಕ ರಾಶಿಯವರಿಗೆ ಒಂದು ರಕ್ಷಣೆ ಅಂತ ಸಿಗ್ತದೆ ಕುಜನ ಪ್ರಭಾವದಿಂದ. ಸೊ ಇಷ್ಟು ಹೇಳ್ತಾ ನಾನು ಈ ಒಂದು ಪುಟ್ಟ ಸಂಚಿಕೆಯನ್ನು ನಾನು ಮುಗಿಸ್ತಿದ್ದೀನಿ. ಎಂದಿನಂತೆ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ, ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ ವೀಕ್ಷಕರೇ.